ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೋ ವಿಡಿಯೋ ಇದು ಮರವೇನಾರಾಯಣ ಪೋರ್ಚಪ್ರದೆ ಪಾರ್ಟ್ 2 ವಿಡಿಯೋ. ಈಗ ನೋಡ್ತಾರೆ ಎತ್ತುಗಳಿವು 12.5 ಲಕ್ಷ ಎರಡಲ್ಲಿದ್ದಾವೆ. ಸೊ ಈ ವಿಡಿಯೋ ಕೂಡ ಕಂಪ್ಲೀಟ್ ನೋಡಿ. ಯಾರಾದರೂ ಫಸ್ಟ್ ಪಾರ್ಟ್ ನೋಡಿಲ್ದೇ ಇರೋರು ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ಎತ್ತುಗಳು ಏನು ಅಲ್ಲಾಗವೆ ಅಣ್ಣ, ಇವು ಎರಡಲ್ಲು. ಅಲ್ಲ, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಬಿಡಿ. ನಾವು ಹೆಸರು ಸುಮನ್ ಅಂತ, ಆರೋಹಳ್ಳಿ. ನಾವು ಇದು ನಮ್ಮ ಮರವೆ ನಾರಾಯಣಪ್ಪ ಅವ್ರ ಮೊಮ್ಮಗ ನಾವು. ಆಮೇಲೆ ನಾವು ಮುಂದೆ ನಮ್ಮ ತಾತ ಕಾಲದಿಂದ ಕಟ್ತಿದ್ವಿ, ಮಧ್ಯದಲ್ಲಿ ಬಿಟ್ಟಿದ್ವಿ. ಈಗ 3 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ 2 ಜೊತೆ ಮಾತ್ರ ಎತ್ತು ಮಾಡಿದ್ದೀವಿ. ನಿಮ್ಮ ಎರಡಲ್ಲಿದ್ದಾವೆ, ಒಂದು ಜೊತೆ ನಾಲ್ಕಲ್ಲಾಗಿದ್ದಾವೆ. ಅವು ಮತ್ತೆ ಇವು ನಿಮ್ಮ ಒಂದು ಜೊತೆ ಇವನ್ ಜೊತೆ ಇವು ಎರಡಲ್ಲಿದ್ದಾವೆ. ಇವು 12.5 ಲಕ್ಷ ವ್ಯಾಪಾರ ಹೇಳ್ತೀವಿ, 10.5 ಲಕ್ಷ ವ್ಯಾಪಾರ ಹೇಳ್ತೀವಿ. 10.5. ಹಾಂ. ಆಮೇಲೆ ಇವು ನಾವು ಕೊಡ್ಬೇಕಂತ ತಗೊಂಡು ಇಟ್ಟಿಲ್ಲ, ಈಗ ಪ್ರೈಸ್ ಮಾಡಬೇಕೋಸ್ಕರ ನಾವು ಸಾಕೊಂಡು. ಇದು ಕಾಂಪಿಟೇಷನ್ ಕೊಡ್ತೀರಾ? ಹಾಂ, ಕಾಂಪಿಟೇಷನ್ ಅಂತಲೇ ಇಟ್ಕೊಂಡಿದ್ದೀವಿ. ಕೇಳಿದ್ದಾರೆ, ನಾವು ಕೊಟ್ಟಿಲ್ಲ. ಈ ವರ್ಷ ಎಲ್ಲ ಜಾತ್ರೆ ಪ್ರೈಸ್ ಮಾಡಬೇಕು ಅಂತ ನಾವು ನಮ್ಮ ಸ್ನೇಹಿತರು ಅಂದ್ಕೊಂಡಿದ್ದು, ಅವ್ರಿಗೆ ಇಟ್ಕೊಂಡಿದ್ವಿ. ಸೊ ಈಗಿನ ಎರಡಲ್ಲವೆ ಅಂದರೆ? ಹಾಂ, ಎರಡಲ್ಲಿದೆ ಈಗ. ತುಂಬ ದೊಡ್ಡ ಸೈಜ್ ಎತ್ತು. ಹಾಂ, ಚೆನ್ನಾಗಿದ್ದಾವೆ. ದಷ್ಟು ಪುಷ್ಟಿಯಾಗಿ ಎತ್ತು, ಕುರ್ಗಾಲ್ ದನ ಆದರೂ ಚೆನ್ನಾಗಿದ್ದಾವೆ. ಎಲ್ಲಿ ತಂದ್ರಿ ಅಣ್ಣ ಇದು? ಅಣ್ಣ, ಇದು ಮಂಡ್ಯ ಹತ್ರ ಒಳ್ಳೆ ಅಭಿಯವ್ರ ಹತ್ರ ತೊಗೊಂಬಂದ್ರಿ. ಒಳಲು ಅಭಿಯವರು? ಹಾಂ, ಅದು ನಾವು ಸಣ್ಣ ಕರುನಲ್ಲಿ ತೊಗೊಂಡಿದ್ದೆ. ಅದು ಅಂದರೆ 120 ಕೂಟ ಮಾಡಿ 120 ಕೂಟ ಮಾಡಿದ್ದು. ಫಸ್ಟ್ ಅದನ್ನು ಮತ್ತೆ ಆ ಪೇರ್ ಜೊತೆಲಿತ್ತು. ಆಮೇಲೆ ಅದಕ್ಕೊಂದು ಇದಕ್ಕೊಂದು ಎರಡಿಗೊಂದು ಕೂಟ ಮಾಡಿ ಆಮೇಲೆ 120 ಕೂಟ ಮಾಡಿ 120 ಕೂಟ ಮಾಡಿದ್ರು. ಸೊ ಈಗ ಇವತ್ತು ಕೆಲಸ ಏನಾರು ಮಾಡ್ತೀರಾ? ನಾವು ಕೆಲಸ ಏನು ಮಾಡಲ್ಲ, ಬರೀ ಶೋಕಿಗೋಸ್ಕರ ಸಾಕು. ಬರೀ ಶೋಕಿ ಅಂದರೆ ಕಾಂಪಿಟೇಷನ್ ಎಲ್ಲ ಮಾಡ್ತೀರಾ? ಹಾಂ, ಕಾಂಪಿಟೇಷನ್ ಯಾವ ವರ್ಷ ಮಾಡಿಲ್ಲ, ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಜಾತ್ರೆಯಲ್ಲಿ ಸ್ವಲ್ಪ ಚಿನ್ನ ಇಡ್ತಿದ್ದಾರೆ. ನಾವು ಈ ಸದ್ಯ ಯಾವ ಜಾತ್ರೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಈಗ ಘಾಟಿ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಸಪ್ಲಮ್ಮ, ಆಮೇಲೆ ಬೂಕ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೂಕ ಬಿಟ್ಟ ಮೇಲೆ ಬೇಬಿ ಮಾಡ್ತೀವಿ. ಬೇಬಿಗೆ ಹೋಗ್ತೀರಾ? ಹಾಂ, ಬೇಬಿಗೆ ಈ ವರ್ಷ ಹೋಗ್ಬೇಕು. ಚಿನ್ನ ಕೊಡ್ತಾರೆ ಪ್ರೈಸ್. ಈ ವರ್ಷ ಫಸ್ಟ್ ನಮ್ಮ ತಾತನ ಜೊತೆಯಲ್ಲಿ ನಾವು ಹೋಗಿ ಅಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ನಮ್ಮ ತಾತ ಅವರು. ಸೊ ಮರವೆ ನಾರಾಯಣಪ್ಪರು ಬರ್ತಾರೆ? ಹಾಂ, ನಮ್ಮ ತಾತ ಅಲ್ಗ ಬರ್ತಾರೆ. ಇದು ಬರೀ ಸಣ್ಣ ಕರಿನಲ್ಲಿ ನಾನು 30,000 ತೊಗೊಂಬಂದಿದ್ದೀನಿ. 30,000ಕ್ಕೆ? ಬರೀ 30,000 ತೊಗೊಂಬಂದು 2 ವರ್ಷ ಸಾಕಿ ಅದ್ರ ಜೊತೆಲಿ ಕೂಟ ಮಾಡಿ ಈಗ ಜೊತೆಲಿ ಇಟ್ಕೊಂಡಿದ್ದೀವಿ. ಸೊ ಸಣ್ಣ ಕರುನಲ್ಲಿ ಸ್ವಲ್ಪ ಬರೀ 30,000ಗೆ ತೊಗೊಂಡಿದ್ದೀವಿ ನಾವು. ಇನ್ನೇನು ಲಕ್ಷ ಕೊಟ್ಟು ತೊಗೊಂಡಿಲ್ಲ, ಬರೀ 30,000 ತೊಗೊಂಬಂದು ಸಣ್ಣ ಕರುನ ದೊಡ್ಡದು ಮಾಡಿ ಇಟ್ಕೊಂಡಿದ್ದೀವಿ. ಇವನ್ನ ತುಂಬ ಚೆನ್ನಾಗಿ ಬೆಳೆದಿವೆ. ಇವಕ್ಕೆ ಏನಾದ್ರು ಸ್ಪೆಷಲ್ ಕೇರ್ ಏನಾರು ಮಾಡ್ತೀರಾ? ಹಾಂ, ಸ್ಪೆಷಲ್ ಕೇರ್ ಅಂತ ಯಾವ ಕೇರ್ ತೊಗೊತೀವಿ. ಡೈಲಿ 1.5 ಲೀಟ್ರ್ ಹಾಲು ಕೊಡ್ತೀವಿ, ಆಮೇಲೆ ಗಂಜಿ ಕೊಡ್ತೀವಿ. ನಾವು ಇಂಟ್ರೆಸ್ಟಾಗಿ ನೋಡ್ಕೊಳ್ತೀವಿ. ದನ ಯಾವ ಥರ ತಿಂಡಿ ಕೊಟ್ಟರೆ ಹೆಂಗಾಗ್ತದೆ ನೋಡಿಕೊಂಡು ಚೆನ್ನಾಗಿ ಸಾಕೊಂಡು ಇಟ್ಕೊಂಡಿದ್ದೀವಿ. ಏನಂದರೆ ನಮ್ಮ ಜೊತೆಯಲ್ಲಿದ್ದ ಹುಡುಗ ಫಸ್ಟ್ ವರ್ಷ ನಾವು ದನ ಕಟ್ಟಬೇಕು ಅಂತ ಅವನು ಫಸ್ಟ್ನೇ ಟೈಮ್ ಈ ದನ ತೊಗೊಂಡಿದ್ದಾನೆ. ಸೊ ಇವು ನಿಮ್ಮ ಫ್ರೆಂಡು? ಇವು ನಮ್ಮ ಫ್ರೆಂಡು, ಅಂದರೆ ನಮ್ಮ ಜೊತೆಲಿದ್ದಂಥ ಹುಡುಗನೇ. ನಿಮ್ಮ ಹುಡುಗ ನಮ್ಮ ಜೊತೆ ನೋಡಿ ಅವನು ತೊಗೊಂಡಿದ್ದಾನೆ ಈ ವರ್ಷ. ಇವು ಇನ್ನೂ ಅಲ್ಲಿಗೆ ಬಂದಿಲ್ಲ. 2,20,000ಗೆ 6 ತಿಂಗಳಲ್ಲಿ ತೊಗೊಂಡಿದ್ದೀವಿ. 2,20,000? ಸೊ ಈಗೇನು ವ್ಯಾಪಾರ ಹೇಳ್ತಿದ್ದಾರೆ? ಇವು 3.5 ಲಕ್ಷ ಹೇಳ್ತಾರೆ. 3.5 ಲಕ್ಷ. ಸೊ ಇವು ಕೂಡ ಶೋಕಿಗೇನೆ? ಹಾಂ, ಇವು ಶೋಕಿಗೇನೆ. ಅವ್ನು ಹೊಸ ಇನ್ನು ಈಗ ಕಾಲೇಜ್ಗೆ ಹೋಗೋ ಹುಡುಗ ತೊಗೊಂಡು ಸಾಕಿರೋದು. ಇವು ಕಾಲೇಜ್ಗೆ ಹೋಗೋ ಹುಡುಗ ತೊಗೊಂಡು ಸಾಕಿರೋದು. ನಮ್ಮ ಜೊತೆಲೇ ಇದ್ಕೊಂಡು ನೋಡಿ ಅವನು ನಾವು ದನ ಕಟ್ಟಬೇಕು ತುಂಬ ಪ್ರೀತಿಯಿಂದ ದನ ಕಟ್ಟಿದ್ದಾರೆ. ಸರ್, ಇವು ಕೆಲಸ ಏನು ಮಾಡಲ್ವಾ? ಇವು ಏನು ಕೆಲಸ ಮಾಡಲ್ಲ, ಬರೀ ಶೋಕಿಗೆ ಶೋಕಿಗೆ. ಸೊ ಇವು ಎಲ್ಲಿಂದ ತಂದಿರೋದು? ತೊಗೊಂಡಿದ್ದೀವಿ ಮೈಸೂರು ಹತ್ರ. ಮೈಸೂರು ಹತ್ರ ತೊಗೊಂಡಿದ್ವಿ. ಪೇರ ಅಥವಾ 120ನ? ಇಲ್ಲ, ಜೊತೆನೇ ತೊಗೊಂಡಿದ್ದು. ಜೊತೆ ತಗೊಂಡಿದ್ದು. ದೊಡ್ಡ ತೊಗೊಂಡಿದ್ದು. ಸಣ್ಣ ಕರು ತೊಗೊಂಡಿದ್ದು 6 ತಿಂಗಳಲ್ಲಿ. ಸಣ್ಣ ಕರು ಈಗ ಸ್ವಲ್ಪ ಬೆಳೆದಿದ್ದಾವೆ. ಈಗ ಬೆಳೆದವೆ ಅಂದರೆ ಅಲ್ಲಾಗಕ್ಕೆ ಇನ್ನೂ 1 ವರ್ಷ ಬೇಕಾ? ಇಲ್ಲ, ಅಲ್ಲಿಗೆ ಬರುತ್ತೆ. ಇನ್ನೆಲ್ಲ ಇನ್ನೊಂದು 2 ತಿಂಗಳಲ್ಲಿ ಅಲ್ಲಿಗೆ ಬರುತ್ತೆ. 2-3 ತಿಂಗಳಿಗೆ ಅಲ್ಲಿ ಬಂದ್ಬಿಡುತ್ತೆ. ಅಲ್ಲಿಗೆ ಬರುತ್ತೆ. ಸೊ ಇವು ಕಾಂಪಿಟೇಷನ್ ಏನು ಮಾಡ್ತೀರಾ? ಇವು ಕಾಂಪಿಟೇಷನ್ ಅಂತ ಏನಿಲ್ಲ. ಆ ಹುಡುಗ ಹೊಸ್ದಾಗಿ ನಮ್ಮನ್ನು ನೋಡಿ ಕಟ್ಟಿದ್ದಾನೆ. ಈಗ ಶುರು ಮಾಡಿರೋದು ಮಾಡಬೇಕು ಅಂತ ಅವನು ಈಗ ಹೊಸ್ದಾಗಿ ವಿದ್ಯೆ ಕಲಿತಾರೆ. ಇವು ಶೋಕಿಗೆ ಅಂತೇನಿಲ್ಲ, ಕೆಲಸ ಮಾಡೋಕ್ಕೆ ಚೆನ್ನಾಗಿರ್ತವೆ ಇವು ದನ. ಸೊ ಇವು ಎತ್ಕೊಳ್ಳಲ್ವ? ಇವು ಎತ್ತು ಎಲ್ಲ ಓರಿನೇ, ಬಟ್ ಅಷ್ಟೊಂದು ದೊಡ್ಡತನ ಬರಲ್ಲ. ಅಂದರೆ ಕೆಲಸಕ್ಕೆ ತುಂಬ ಚೆನ್ನಾಗಿರ್ತವೆ. ಆಮೇಲೆ ರೂಪಾಯಿ ಬಣ್ಣ. ಹಾಂ, ನಮ್ಮ ಹಳ್ಳಿಗೆ ರೈತರು ದುಡಿಯೋಕ್ಕೆ ಕೆಲಸ ಮಾಡೋಕ್ಕೆ ಜಮೀನಲ್ಲಿ ನಂಬರ್ 1 ಬಣ್ಣ ಇವು. ಒಳ್ಳೆ ಎತ್ತುಗಳು, ದುಡಿಯೋಕ್ಕೆ ಒಳ್ಳೆ ದುಡಿಯತ್ತು ಗಟ್ಟಿಯಾಗಿರ್ತವೆ ದನ ಇವು. ಬಣ್ಣನೂ ಅಷ್ಟೇ, ರೂಪಾಯಿ ಬಣ್ಣ ಚೆನ್ನಾಗಿರ್ತವೆ ಇವು. ಬಣ್ಣ ಚೆನ್ನಾಗಿರ್ತವೆ. ಇದು ಮತ್ತೆ ಇದು ಪೇರು? ಹಾಂ, ಇದು 2 ಪೇರು. ಇವು ಈಗ 2 ಬಂದಿದ್ದಾವೆ. ಈಗ 2.
ಸೊ ಆದ್ರೂ ದೊಡ್ಡ ಸೈಜ್ ಇದಾವೆ. ಹಾಂ, ದೊಡ್ಡ ಸೈಜ್ ಇದಾವೆ. ಸೊ ರೂಪಾಯಿ ಬಣ್ಣ, ಒರಿಜಿನಲ್ ಬಣ್ಣ. ರೂಪಾಯಿ ಬಣ್ಣ, ಒರಿಜಿನಲ್ ಬಣ್ಣ. ಸರ್ ಹಾಗೆ ಜಾತ್ರೆ ಬಗ್ಗೆ ಹೇಳಿ. ಜಾತ್ರೆ ಬಗ್ಗೆ ನಾವು ವರ್ಷ ಪೂರ್ತಿ ದನ ಸಾಕೋದು ಜಾತ್ರೆಗೋಸ್ಕರನೇ. ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೋಸ್ಕರ ನಾವು ವರ್ಷ ಪೂರ್ತಿ ದನ ಸಾಕೋದು. ಇದು ಇವತ್ತಿನೆಲ್ಲ ನಮ್ಮ ತಾತನ ಕಾಲದಲ್ಲಿಂದ ನಾವು ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಅದ್ರಗೋಸ್ಕರ ನಾವು ವರ್ಷ ಪೂರ್ತಿ ದನ ಸಾಕೋದು ಘಾಟಿ ಜಾತ್ರೆಗೋಸ್ಕರ. ಘಾಟಿ ಮುಗಿದ್ಮೇಲೆ ನೆಕ್ಸ್ಟ್ ಸಪ್ಲಮ ಮಾಡ್ತೀವಿ. ಸೊ ಅದಾದ್ಮೇಲೆ ಯಾವ ಜಾತ್ರೆ ಮಾಡ್ತೀರಾ? ಅದಾದ್ಮೇಲೆ ಇನ್ಯಾವುದು ಮಾಡ್ತೀವಿ. ಈಗ ಹೊಸದಾಗಿ ಬೇಬಿ ಮಾಡಬೇಕು, ಪ್ರೈಸ್ಗೋಸ್ಕರ ಬುಕ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬುಕ್ಗೋಸ್ಕರ. ಸೊ ಒಳ್ಳೆ ಪ್ರೈಸ್ ಹೋಗ್ಬೇಕು. ಹೌದು. ಸೊ ಫೆಸಿಲಿಟಿ ಎಲ್ಲ ಹೇಗಿದೆ? ಫೆಸಿಲಿಟಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಟ್ರಾಫಿಕ್ ಆಗಬಾರ್ದು ಅಂತ ಒನ್ ವೇ ಮಾಡಿದ್ದಾರೆ. ಆಮೇಲೆ ಲೈಟಿಂಗು, ನೀರಿನ ವ್ಯವಸ್ಥೆ, ಆಮೇಲೆ ಉಚಿತವಾಗಿ ಕೆಲವರಿಗೆಲ್ಲ ಮೇವು ಕೊಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ಸರ್ಟಿಫಿಕೇಟನ್ನು ಇಟ್ಟಿದ್ದಾರೆ. ಆಮೇಲೆ ಪೊಲೀಸು ಪರವಾಗಿಲ್ಲ, ಟ್ರಾಫಿಕ್ ಆಗದೆ ಇರೋ ಥರ ಈಗಲಿಂದನೇ ಕ್ಲಿಯರ್ ಮಾಡ್ತಿದ್ದಾರೆ. ಮೊದಲಿಗಿಂತ ಇವಾಗ ಫೆಸಿಲಿಟಿ ಚೆನ್ನಾಗಿ ಸ್ವಲ್ಪ ಪರವಾಗಿಲ್ಲ, ಚೇಂಜಸ್ ಆಗಿದೆ. ಈಗ ತಾನೇ ನಮ್ಮ ಶಾಸಕರು ಬಂದೋದ್ರು. ಶಾಸಕರು? ಹಾಂ, KH ಮುನಿಯಪ್ಪ ಶಾಸಕರು ನಮ್ಮ ದೇವನಹಳ್ಳಿ ತಾಲೂಕಿಗೆ ಅವರು ಬಂದೋಗಿದ್ದಾರೆ. ಅವರು ಈ ವರ್ಷ ಜಾತ್ರೆ ತುಂಬಾ ಪ್ರೀತಿ. ಅವ್ರ ತಮ್ಮನೇ ಎತ್ಕಟ್ತಾರೆ. ಅವ್ರ ತಮ್ಮನೇ ಕೆತ್ತಾರೆ. ತಮ್ಮಣ್ಣ ಅಂತ ಅವರು ವರ್ಷ ಎತ್ಕಟ್ತಾರೆ. ಆದ್ರೆ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಈ ವರ್ಷದಲ್ಲಿ ಯೂತ್ ಹುಡುಗರು ಹೊಸ್ದಾಗಿ ಕಟ್ಟಂತ ಹುಡುಗರು ತುಂಬಾ ಜನ ಬಂದಿದ್ದಾರೆ. ದನ ಸಾಕ್ಬೇಕು, ಒಬ್ಬರಿಂದ ಒಬ್ರು ನೋಡಿ ಇಂಪ್ರೆನ್ಸ್ ಇದು ಮಾಡ್ಕೊಂಡು ದನ ಚೆನ್ನಾಗಿ ಕಟ್ತಿದ್ದಾರೆ. ಸೊ ಈಗ ನಿಮ್ಮ ಶಾಸಕರು ಹೇಗೆ ಸಪೋರ್ಟ್ ಮಾಡ್ತಾರೆ ಈ ಜಾತ್ರೆ ಬಗ್ಗೆ ಎಲ್ಲ? ಜಾತ್ರೆ ಬಗ್ಗೆ ಅಂದ್ರೆ ಮೊನ್ನೆ ಮೀಟಿಂಗ್ ಎಲ್ಲ ಹೇಳಿದ್ದಾರೆ. ನೀರಿನ ಸೌಲಭ್ಯ, ಕರೆಂಟ್ ಆಗ್ಬೋದು, ಜಾತ್ರೆಯಲ್ಲಿ ಇದು ಡಾಕ್ಟರ್ ಫೆಸಿಲಿಟಿ ಎಲ್ಲ ಇಟ್ಟಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಸರ್ ಇದು ಯಾವತ್ತವರೆಗೂ ಇರುತ್ತೆ ಜಾತ್ರೆ? ನಾವು ಕಮಿಟಿವರೆಗೂ ಇದು ಮಂಗಳವಾರ ಬುಧವಾರವರೆಗೂ ಇರುತ್ತೆ. ಆಮೇಲೆ ಸ್ಟಾರ್ಟ್ ಆಗುತ್ತೆ. ನಾವು ಕಮಿಟಿ ಮುಗಿಸ್ಕೊಂಡು ಹೋಗ್ತೀವಿ. ಕಮಿಟಿ ಅನೌನ್ಸ್ ಆಗಿಲ್ಲ. ಕಮಿಟಿ ಮುಗಿದ ತಕ್ಷಣ ನಾವು ಕಮಿಟಿ ಮುಗಿಸ್ಕೊಂಡು ಹೋಗ್ತೀವಿ. ಸರ್ ನೆಕ್ಸ್ಟ್ ಸಪ್ಲಮ್ ಯಾವಾಗ ಬರುತ್ತೆ ಜಾತ್ರೆ? ಅದು ಸರ್ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಮೋಸ್ಟ್ಲಿ ಜನವರಿ 1 ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂಡು. ಜನವರಿ 1ಗೆ ಸ್ಟಾರ್ಟ್ ಆಗ್ಬೋದು ಅನ್ಕೊಂಡು. ಸೊ ಈ ಎತ್ತುಗಳೆಲ್ಲ ಅಲ್ಲಿಗೂ ಬರ್ತವೆ? ಇಲ್ಲಿ ಮಾರ್ಗದೇ ಇರೋ ಎತ್ತೆಲ್ಲ ಅಲ್ಲಿಗೆ ಬರ್ತವೆ. ಪೈರು ಬರುತ್ತೆ. ಸ್ನೇಹಿತರೆ, ಇವೆಲ್ಲ ಮರವನಾಡ ಚಕ್ರದ್ದು ನೋಡ್ಬೋದು. ಇನ್ನೂ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಸೊ ಇದು ಒಂದು ವಿಡಿಯೋ. ಇವು ಕೆಲಸಕ್ಕೆ ಎತ್ತು ಅಂದರೆ ಇವಕ್ಕೆ ಏನೇನು ಮೇವು ಕೊಡಬೇಕು ಸರ್? ಇವಿಗೆ ಮೇವು ಮಾಮೂಲಿ ನಾವು ಆ ಊರಿಗೆ ಏನಾಗ್ತೀವಿ ಅದೇ ತಿಂಡಿ ಹಾಕ್ಬೋದು. ಬಟ್ ಏನಂದರೆ ಇವು ಅಷ್ಟು ದೇಹ ದೊಡ್ಡತನದಲ್ಲಿ ಬರಲ್ಲ. ತುಂಬ ಹೈಟ್ ಗಟ್ಟಿಯಾಗಿರ್ತವೆ ಬಟ್ ಹೈಟ್ ಬರಲ್ಲ. ಹೈಟ್ ಬರಲ್ಲ ಅಂದರೆ ಒಂದು ಅಳತೆ ಅಷ್ಟೇ. ಚಿಕ್ಕ ಅಳತೆ ಥರ ಗಟ್ಟಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರ್ತದೆ. ಒಳ್ಳೆ ಎತ್ತು. ಶೋಕಿ ಮಾಡೋಕ್ಕೆ ಏನು ಅಷ್ಟೊಂದು ಪ್ರೈಸ್ ಮಾಡೋಕ್ಕೆ, ಜಾತ್ರೆ ಮಾಡೋಕ್ಕೆ ಪ್ರೈಸ್ಗೆಲ್ಲ ಆಗಲ್ಲ. ಒಳ್ಳೆ ಎತ್ತು, ಅಳತೆ ಜಾತ್ರೆ ಇದು ಕೆಲಸ ಮಾಡೋಕ್ಕೆ ಮಾತ್ರ ಒಳ್ಳೆ ಎತ್ತು. ಬಣ್ಣ ಆಗ್ಬೋದು, ಎತ್ತು ಗಟ್ಟಿ ಆಗ್ಬೋದು, ಚೆನ್ನಾಗಿದೆ. ಸೊ ಆ ಪಕ್ಕದವಾದ್ರೆ ಅವು ಶೋಕಿಗೆ ಆಗ್ತವೆ. ಇವೆಲ್ಲ ಶೋಕಿಗೆ ಆಗ್ತವೆ. ಆಲ್ಮೋಸ್ಟ್ ನಮ್ಮ ಚಪ್ಪರದಲ್ಲಿರೋವೆಲ್ಲ ಶೋಕಿ ಎತ್ತೇನೆ. ಇದೊಂದು ಮಾತ್ರ ನಾವು ಕೆಲಸದಲ್ಲಿ ಇಟ್ಕೊಂಡಿದ್ದೀವಿ. ಏನು ನಾವೇನು ಕೆಲಸ ಕೂಡ ಒಳ್ಳೆ ಜಾತಿಲಿದ್ದಾವೆ, ಬಟ್ ಅಳತೆ ಇತ್ತು. ಅಳತೆ ಸ್ವಲ್ಪ ಚಿಕ್ಕ ಸೆಟ್ ಅಷ್ಟು.